ಮಾಡಿದ್ವಿ. ಈಗ ಸತ್ಸಂಗವನ್ನು ಪ್ರಾರಂಭ ಮಾಡೋಣ. ಮಾಸ್ಟರ್ಸ್, ನಾವು ಕಳೆದ 7 ದಿನಗಳಿಂದ ಆಲೋಚನಾ ಶಕ್ತಿ ಆ ವಿಷಯದ ಬಗ್ಗೆ ತಿಳಿತಾ ಬರ್ತಾ ಇದ್ದೀವಿ. ಸೊ ನಾವೆಲ್ಲರೂ ಈ ಆಲೋಚನಾ ಶಕ್ತಿ ಅಂದ್ರೇನು, ಆಲೋಚನಾ ಶಕ್ತಿ ಎಲ್ಲಿಂದ ಬರುತ್ತೆ, ಅದೆಲ್ಲವನ್ನ ನಾವು ತಿಳ್ಕೊಂತಾ ಬಂದ್ವಿ. ಸೊ ಆಲೋಚನೆ ಅನ್ನೋದು ಎಲ್ಲಿಂದ ಬರುತ್ತೆ? ನಮ್ಮ ಮನಸ್ಸಿಂದ ಬರುತ್ತೆ. ಅದು ಹೇಗೆ ಬರುತ್ತೆ, ಅದನ್ನು ಹೇಗೆ ನಾವು ಸೃಷ್ಟಿ ಮಾಡ್ತೀವಿ, ಹೇಗೆ ಸೃಷ್ಟಿ ಆಗುತ್ತೆ, ಅದೆಲ್ಲವನ್ನ ತಿಳಿದ್ವಿ. ಈಗ ಕೊನೆಗೆ ಕನ್ಕ್ಲೂಷನ್, ಇವತ್ತು ನಾವು ಯಾವ ಆಲೋಚನಾ ಶಕ್ತಿಯಲ್ಲಿ 4 ವಿಧವಿದೆ, ನಮ್ಮ ಆಲೋಚನಾ ಶಕ್ತಿ ಯಾವ ವಿಧವಾಗಿದೆ ಅದನ್ನು ನಾವು ಇವತ್ತು ತಿಳ್ಕೊತಾ ಇದ್ದೀವಿ. ಸೊ ನಮಗೆಲ್ಲ ಗೊತ್ತಿದೆ, ಆಲೋಚನಾ ಶಕ್ತಿಯಲ್ಲಿ 4 ವಿಧವಾದದ್ದು. ಮೊದಲನೆಯದು ಘೋರವಾದ ಆಲೋಚನೆ, ಡಿಸಾಸ್ಟರ್. ಸೆಕೆಂಡ್ ನೆಗೆಟಿವ್. ಥರ್ಡ್ ಪಾಸಿಟಿವ್ ಆಲೋಚನಾ ಶಕ್ತಿ, ಸಕಾರಾತ್ಮಕ, ನಕಾರಾತ್ಮಕ. 4ನೇದು ಮಿರಾಕ್ಯುಲಸ್ ಥಿಂಕಿಂಗ್, ಅದ್ಭುತವಾದ ಆಲೋಚನಾ ಶಕ್ತಿಗಳು. ಸೊ ಈ 4 ಇದೆ. ನಮ್ಮೆಲ್ಲರಿಗೂ ಈ 5 ಫಿಂಗರ್ ಕಾನ್ಸೆಪ್ಟ್ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಲ್ವಾ? ದೇಹ, ಮನಸ್ಸು, ಬುದ್ಧಿ, ಆತ್ಮ. ಸೊ ನಾವೆಲ್ಲರೂ ಈ ಆತ್ಮ ಅನ್ನೋದು ಎಲ್ರಿಗೂ ಗೊತ್ತಿದೆ. ಫಸ್ಟ್ನೇದು ನಮಗೆ ಯಾವುದು? ದೇಹ. ಫಸ್ಟ್ನೇದು ಯಾವ್ದು ಆಲೋಚನೆ? ಘೋರವಾದ ಆಲೋಚನೆ. ನಮಗೇನು ಕೊಡುತ್ತೆ? ಅದು ನೋವನ್ನು ಕೊಡುತ್ತೆ. ನಾವು ಅದು ದೇಹ ಪರವಾಗಿ ಆಲೋಚನೆ ಮಾಡ್ತೀವಿ, ಅದಕ್ಕೆ ಅದು ನೋವು ಕೊಡುತ್ತೆ. ದೇಹ ಅದು ಘೋರವಾದ ಆಲೋಚನೆ. ಸೊ ಎರಡನೇದೇನು? ನಕಾರಾತ್ಮಕ ಆಲೋಚನೆ. ನಕಾರಾತ್ಮಕ ಆಲೋಚನೆ ಏನು ಕೊಡುತ್ತೆ? ಸೋಲನ್ನು ಕೊಡುತ್ತೆ. ಈಗ ನಾವು ದೇಹ ಪರವಾಗಿ ಏನು ಕಾಣ್ತೀವಿ? ನೋವು ಎಲ್ಲ ಕಾಣುತ್ತೆ, ಅದಕ್ಕೆ ಇಲ್ಲಿ ನೋವು ಇರುತ್ತೆ. ಇಲ್ಲಿ ಮನಸ್ಸಿನ ಪರವಾಗಿರುತ್ತೆ ನಕಾರಾತ್ಮಕ ಆಲೋಚನೆ, ಅದಕ್ಕೆ ಸೋಲನ್ನು ಕೊಡುತ್ತೆ. ಅಲ್ಲಿ ಸೋಲು, ಗೆಲುವು, ನಂದು, ನಾನು ಅನ್ನೋದಿರ್ತೀವಿ ಮನಸ್ಸಿನ ಪರವಾಗಿ. ಅದಕ್ಕೆ ಈ ನಕಾರಾತ್ಮಕ ಆಲೋಚನೆ ಏನಿರುತ್ತೆ, ಮನಸ್ಸಿನ ಪರವಾಗಿರುತ್ತೆ. ಸೊ ಮೂರನೇದ್ದು ಬಂದು ನಮಗೇನಿಲ್ಲಿ ದೇಹ, ಮನಸ್ಸು ಆಯಿತು, ಬುದ್ಧಿ. ಮೂರನೇದೇನು? ಸಕಾರಾತ್ಮಕ ಆಲೋಚನೆ. ಇಲ್ಲಿ ನಾವು ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸ್ತೀವಿ, ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿಯನ್ನು ಉಪಯೋಗಿಸಿ ಸೊ ಓಕೆ ಮಾಡ್ತೀನಿ ಅನ್ನೋದು ಬರುತ್ತೆ. ಅದು ದೇಹ ಅಲ್ಲ, ನನ್ನ ಮನಸ್ಸು ಅಲ್ಲ ಅನ್ನೋದು ತಿಳ್ಕೊಂತೀವಿ ಸ್ವಲ್ಪ ಮಟ್ಟಿಗೆ, ಬಟ್ ಅಲ್ಲಿ ಮಾಡ್ತೀನಿ ಅನ್ನೋದು ಬರುತ್ತೆ ಅಷ್ಟೇನೆ. ಆದರೆ 4ನೇದು ಬರ್ತಿರಲ್ವಾ, ಇದ್ಯಾವುದು ಅಲ್ಲ, ಇದೆಲ್ಲದಕ್ಕಿಂತ ಮಿಗಿಲಾದದ್ದು, ನಾನು ಮಾಡೇ ಮಾಡ್ತೀನಿ, ಹಾಗೆ ಆಗುತ್ತೆ. ಸೊ ಭಿನ್ನವಾಗಿ ನಮ್ಮ ಆಲೋಚನೆ ಮಾಡಿ ನಾವನ್ನ ಗೆದ್ದೇ ಗೆಲ್ತೀವಿ. ಅದು ಮಿರಾಕ್ಯುಲಸ್ ಥಿಂಕಿಂಗ್, ಅದು ಆತ್ಮ. ನಾವು ಇಲ್ಲಿದ್ದೀವಿ, ಈ ಆಲೋಚನೆಯಲ್ಲಿದ್ದೀವಿ. ನಾವು ದೇಹ ಅಲ್ಲ, ಮನಸ್ಸಲ್ಲ, ಆತ್ಮ ಅಲ್ಲ, ದೇಹ, ಮನಸ್ಸು, ಬುದ್ಧಿ ಅಲ್ಲ, ಆತ್ಮ ಅನ್ನೋದು ಗೊತ್ತಿದೆ. ಅದಕ್ಕೆ ನಾವು ಇವ್ಯಾವ ಆಲೋಚನೆ ಮಾಡಲ್ಲ, ಈ ಆಲೋಚನೆ ಮಾಡ್ಬೇಕು ಯಾವಾಗ್ಲೂ. ಸೊ ಘೋರವಾದದ್ದು ಬೇಡ, ನಕಾರಾತ್ಮಕ ಬೇಡ, ಸಕಾರಾತ್ಮಕ ಬೇಡ. ನಮ್ಮ ಆಲೋಚನೆ ಯಾವಾಗ್ಲೂ ಹೆಂಗಿರ್ಬೇಕು? ಮಿರಾಕ್ಯುಲಸ್. ಯಾಕಂದ್ರೆ ನಾವು ಆತ್ಮ ಪದಾರ್ಥ. ಸೊ ಇನ್ಮೇಲೆ ನಮ್ಮೆಲ್ಲರ ಆಲೋಚನೆ ಹೆಂಗಿರ್ಬೇಕು? ಮಿರಾಕ್ಯುಲಸ್ ಥಿಂಕಿಂಗ್ ಇರಬೇಕು. ಸೊ ಇದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೀನಿ. ಸೊ ಇಲ್ಲಿರುವ ಪ್ರತಿಯೊಬ್ಬರು ನಾವು ಮಾರ್ಕೆಟ್ಗೆ ಹೋಗ್ತೀವಿ. ಸೊ ಮಾರ್ಕೆಟ್ಗೆ ಎದಕ್ಕೆ ಹೋಗ್ತೀವಿ? ತರಕಾರಿಗಳನ್ನು ತರೋದಕ್ಕೆ ಹೋಗ್ತೀವಿ. ಅಲ್ಲಿ ನಾವು ತರಕಾರಿಗಳನ್ನ ಸುಮ್ಮನೆ ಅಲ್ಲಿ ಇರುತ್ತೆ, ಸುಮ್ಮನೆ ಹಾಕೊಂಡು ಬರ್ತೀವ? ಅಲ್ಲಿರೋದನ್ನ ಆರಿಸ್ಕೋತೀವಿ, ಚೆನ್ನಾಗಿರೋದನ್ನ ಮಾತ್ರ ಆರಿಸ್ಕೊಂಡು ತಗೊಂಬರ್ತೀವಿ. ನಾವೇನು ಆರಿಸ್ಕೊಂಬರ್ತೀವಿ, ತಗೊಂಬರ್ತೀವಿ ಅಡುಗೆ ತರಕಾರಿಗಳನ್ನು, ಅದನ್ನೇ ಅಡುಗೆ ಮಾಡ್ಕೊಂಡು ತಿಂತೀವಿ. ಹೌದಾ ಇಲ್ಲ ಮಾಸ್ಟರ್ಸ್? ಸೊ ದಯವಿಟ್ಟು ಇಲ್ಲಿರೋರೆಲ್ಲರೂ ಇವತ್ತು ಒಂದು ರಿಕ್ವೆಸ್ಟು, ವಿಡಿಯೋಸ್ ಆನ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಕೊನೆಯ ದಿನ ಆಗಿರೋದ್ರಿಂದ ಒಂದು ಕಾನ್ವರ್ಸೇಷನ್ ಥರ ಇರುತ್ತೆ ಇದು. ಸೊ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾಸ್ಟರ್ಸ್ ದಯವಿಟ್ಟು. ಸೊ ನಾವು ತರಕಾರಿಗಳನ್ನು ತರಕ್ಕೆ ಹೋದಾಗ ಒಳ್ಳೆ ತರಕಾರಿಗಳನ್ನು ಆರಿಸ್ಕೊಂಡು ತಗೊಂಬರ್ತೀವಿ. ಏನು ಆರಿಸ್ಕೊಂಡು ತಗೊಂಬರ್ತೀವಿ ಅದನ್ನೇ ಬೇಯಿಸ್ತೀವಿ, ಅದನ್ನೇ ಬೇಯಿಸಿದ್ದನ್ನ ತಿಂತೀವಿ. ಸೊ ಯಾವುದೋ ತರಕಾರಿ ತಂದು ಯಾವುದನ್ನೋ ಮಾಡೋದಕ್ಕಾಗತ್ತಾ? ನಾವೇನು ಇವಾಗ ಎಕ್ಸಾಂಪಲ್ ಬೆಂಡೆಕಾಯಿ ತರ್ತೀವಿ, ಬೆಂಡೆಕಾಯಿ ತಂದರೆ ಬೆಂಡೆಕಾಯಿ ಪಲ್ಯ ಅಥವಾ ಗೊಜ್ಜು ಅಥವಾ ಸಾರು ಅದನ್ನೇ ಮಾಡಿ ಅದನ್ನೇ ತಿಂತೀವಿ. ನಾವು ಬೆಂಡೆಕಾಯಿ ತಂದು ಬದನೆಕಾಯಿ ಮಾಡಿಡೋಕ್ಕಾಗತ್ತಾ? ನಾವೇನು ತರಕಾರಿ ತರ್ತೀವಿ ಅದನ್ನು ಬೇಯಿಸಿ ಅದನ್ನು ಟೇಬಲ್ ಮೇಲೆ ಇಡ್ತೀವಿ, ಅದನ್ನೇ ನಾವು ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ನಾವು ಏನು ಆಲೋಚನೆ ಮಾಡ್ತೀವಿ ಅದೇ ನಿರ್ಮಾಣ ಆಗುತ್ತೆ, ಅದೇ ಸೃಷ್ಟಿ ಆಗುತ್ತೆ, ಅದೇ ಕೆಲಸ ಆಗುತ್ತೆ. ನಾವೊಂದು ಯೋಚನೆ ಮಾಡಿ ಒಂದು ನಿರ್ಮಾಣ ಮಾಡಿ ಇನ್ನೊಂದು ಸೃಷ್ಟಿ ಆಗೋದಕ್ಕಾಗತ್ತಾ? ಇಲ್ಲ.
ನಾವೇನ್ ತರಕಾರಿ ತಂದಿರ್ತೀವಿ ಅದೇ ಇಲ್ಲೇನಾಗತ್ತೆ, ಪಲ್ಯ ಆಗತ್ತೆ. ಬೆಂಡೆಕಾಯಿ ತಂದ್ರೆ ಬೆಂಡೆಕಾಯಿ ಪಲ್ಯ ಆಗತ್ತೆ, ಬದನೆಕಾಯಿ ತಂದ್ರೆ ಬದನೆಕಾಯಿ ಪಲ್ಯ ಆಗತ್ತೆ. ನೀವೇನ್ ಯೋಚನೆ ಮಾಡ್ತೀರಿ ಅದೇ ನಿರ್ಮಾಣ ಆಗತ್ತೆ, ಅದೇ ಸೃಷ್ಟಿ ಆಗತ್ತೆ. ಅಷ್ಟೇ ಸಿಂಪಲ್. ಸೊ ಇಲ್ಲಿ ಇದು ಮಾರ್ಕೆಟ್, ನಮಗೆ ಯಾವ್ದು ಆಲೋಚನೆ ಬೇಕು ಅದನ್ನ ಮಾತ್ರ ನಾವು ಪಿಕ್ ಮಾಡ್ಕೋಬೇಕು ಮಾಸ್ಟರ್ಸ್. ಅದೇ ಪಿಕ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ನಾವು ಕೆಟ್ಟ ತರಕಾರಿ ತಂದ್ರೆ ಕೆಟ್ಟ ತರಕಾರಿಗಳನ್ನ ತಂದು ಬೇಯಿಸಿ ತಿನ್ನೋಕ್ಕಾಗತ್ತಾ? ಹಂಗೆ ನಮ್ಮ ಕೆಟ್ಟ ಆಲೋಚನೆಗಳಿಂದ ನಮಗೇನಾಗತ್ತೆ, ನಮ್ಮ ಕೆಲಸಗಳೆಲ್ಲ ನೋವುಗಳು, ಸಮಸ್ಯೆಗಳನ್ನ ತರುತ್ತೆ. ಅದಕ್ಕೆ ನಮ್ಮ ಆಲೋಚನೆಗಳು ಹೇಗಿರಬೇಕು ಅಂದ್ರೆ ಅದ್ಭುತವಾಗಿರ್ಬೇಕು. ಸೊ ನೀವು ಇನ್ಮೇಲೆ ಎಲ್ಲರೂ ನೆನ್ಪಿಟ್ಕೋಬೇಕಾಗಿರೋದು, ತರಕಾರಿ ಮಾರ್ಕೆಟಿಗೆ ಹೋಗ್ತೀವಿ ಅಂದ್ರೆ ತರಕಾರಿ ಹೆಂಗ್ ಚೂಸ್ ಮಾಡ್ತೀವಿ, ಹಾಗೆ ನಮ್ಮ ಆಲೋಚನೆಗಳನ್ನು ಕೂಡ ನಾವೇನ್ ಮಾಡಬೇಕು, ಅದೇ ರೀತಿಯಾಗಿ ಚೂಸ್ ಮಾಡಬೇಕು ಮಾಸ್ಟರ್ಸ್. ಸೊ ನೆಕ್ಸ್ಟ್ ಇನ್ನೇನು, ಸೊ ನಾವು ಅಲ್ಲಿ ಕೆಟ್ಟದ್ದನ್ನ ತರೋದಕ್ಕಾಗಲ್ಲ. ಹಾಗೆ ನಮ್ಮ ಆಲೋಚನೆ ಕೂಡ ಯಾವಾಗ್ಲೂ ಘೋರವಾಗಿ ನಕಾರಾತ್ಮಕವಾಗಿ ಇರಬಾರ್ದು, ಸಕಾರಾತ್ಮಕವಾಗಿ ಕೂಡ ಇರಬಾರ್ದು. ಓಕೆಪ್ಪ ತರಕಾರಿ ಪರವಾಗಿಲ್ಲ, ಇವತ್ತೇನೋ ಅಷ್ಟು ಬಾಡೋಗಿಲ್ಲ, ತಂದು ಮಾಡೋಣ ಅಂದ್ರೆ ಅದು ರುಚಿ ಇರುತ್ತಾ? ಫ್ರೆಶ್ ಇರೋದಕ್ಕೂ ಸ್ವಲ್ಪ ಬಾಡಿರೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ. ಅಂದ್ರೆ ಫ್ರೆಶ್ ಆಗಿರೋದಕ್ಕೂ ಒಂದು ಬಾಡೋಗಿರೋದಕ್ಕೂ ಕೆಟ್ಟೋಗಿರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಹಂಗೆ ನಮ್ಮ ಆಲೋಚನೆಗಳಲ್ಲೂ ಕೂಡ ಹೀಗಿರುತ್ತೆ. ಅದಕ್ಕೆ ನಾವು ಫ್ರೆಶ್ ಆಗಿದ್ದದನ್ನ ತಂದ್ರೆ ಫ್ರೆಶ್ ಆಗಿರೋದು ನಮ್ಗೆ ಇಲ್ಲಿ ಅಡುಗೆ ಅದೇ ರೀತಿ ಆಗತ್ತೆ ಮಾಸ್ಟರ್. ಒಂದು ಸೆಕೆಂಡ್. ಸೊ ಈ ರೀತಿಯಾಗಿ ನಾವೇನನ್ನ ತಗೋಬರ್ತೀವಿ ಅದನ್ನ ಬೇಯಿಸ್ತಾ ಹೋಗ್ತೀವಿ, ತಿಂತಾ ಹೋಗ್ತೀವಿ. ಹಂಗೆ ನಮ್ಮ ಆಲೋಚನೆಗಳನ್ನ ಕೂಡ ನಾವು ಹಾಗೆ ಚೂಸ್ ಮಾಡ್ಕೊಂಡು ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಹೇಳ್ತಾರೆ, ನಾವು ಯೇಸು ಕ್ರಿಸ್ತ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಪಾರ್ಸಿ ಮತ ಯಾವುದಾದ್ರೂ ಆಗಿರ್ಬೋದು, ಕೃಷ್ಣನ ಉಪದೇಶಗಳನ್ನು ಎಲ್ಲವನ್ನ ಕೇಳ್ತಾ ಹೋಗ್ತೀವಿ. ಓಕೆ, ಇಲ್ಲಿ ಕೇಳಿ ಏನ್ ಮಾಡ್ತೀವಿ ನಾವು, ಯಾವ ತರಕಾರಿ ಮಾರ್ತಾರೆ ಅವರೆಲ್ಲ ಯಾವ ತರಕಾರಿ ಮಾರ್ತಾರೆ ಅಂದ್ರೆ ಅವು ಯಾವ ರೀತಿಯ ಉಪದೇಶಗಳನ್ನ ಕೊಡ್ತಾರೆ ನಮಗೆ. ಸೊ ಪಾಸಿಟಿವ್ ಅಂದ್ರೆ ಅದ್ಭುತವಾದ ಆಲೋಚನೆಗಳೇ ಉಪದೇಶಗಳನ್ನೇ ಅವ್ರು ಕೊಡೋದು ನಮಗೆ. ಅಂದ್ರೆ ಅವ್ರೇನಾದ್ರೂ ಇದು ಬೇಡ ಇದು ಮಾಡಬೇಡಿ ಅಂತ ಯಾವ್ದಾದ್ರು ಉಪದೇಶ ಕೊಟ್ಟಿದಾರಾ? ಅವರ ಉಪದೇಶಗಳನ್ನ ನಾವು ಕೇಳ್ತಾ ಇದ್ದೀವಿ. ಯೇಸು ಕ್ರಿಸ್ತ ಆಗಿರ್ಬೋದು, ಕೃಷ್ಣನ ಸಂದೇಶಗಳಾಗಿರ್ಬೋದು, ಅವೆಲ್ಲ ಯಾವ ರೀತಿ ಯೋಚನೆಗಳು, ಹಾಗೆ ಪ್ರತಿಯೊಬ್ಬರಲ್ಲೂ ಯೋಚನೆಗಳು ಅದೇ ರೀತಿ ಇರುತ್ತೆ ಅಂತ ಹೇಳ್ತಾರೆ. ಆ ಎಲ್ಲ ಬೋಧಕರು ಅಂದ್ರೆ ಈ ಯೇಸು ಕ್ರಿಸ್ತ ಆಗಿರ್ಬೋದು, ಈ ಕೃಷ್ಣ, ಅವರೆಲ್ಲ ಏನ್ ಕೊಡ್ತಾರೆ, ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅದು ನಮಗೂ ಸಾಧ್ಯ ಇದೆ, ಅದನ್ನ ನಾವು ಕೇಳ್ತಿದೀವಿ ಅಂದ್ರೆ ಅದನ್ನ ನಾವು ಮಾಡ್ತಾ ಇದೀವಿ ಅಂತ ಅರ್ಥ. ಅವರೆಲ್ಲ ಉಪದೇಶಗಳನ್ನ ಕೇಳ್ತಾ ಇದೀವಿ ಅಂದ್ರೆ ನಾವು ಕೇಳುವಂತರು ಕೂಡ ಅದೇ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದ್ಸರಿ ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಏನನ್ನ ಸಾಧಿಸಿದ್ದೀನೋ ನೀವು ಅದನ್ನ ಸಾಧಿಸಬಹುದು, ನಾನು ಏನ್ ಸಾಧಿಸಿದ್ದೀನಲ್ವಾ ಅದನ್ನ ನೀವು ಕೂಡ ಸಾಧಿಸ್ಬೋದು ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ಅದಕ್ಕಿಂತ ಜಾಸ್ತಿನೇ ಸಾಧಿಸ್ಬೋದು. ನಾನು ಒಂದು ಸಾಸಿವೆ ಕಾಳು ಎಷ್ಟು ನೋಡಿ, ಇಷ್ಟು ಚಿಕ್ಕದು ಹೇಳ್ತಾರೆ, ಸಾಸಿವೆ ಕಾಳಿನಷ್ಟು ನಿಮಗೆ ನಂಬಿಕೆ ಇಲ್ಲ ಅಂದ್ರೆ, ಇವಾಗ ಉದಾಹರಣೆ ನಾನು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸದಲ್ಲಿ ಒಂದು ಚಿಕ್ಕ ನಿಮಗೆ ಮಾಡೋಕ್ಕಾಗಲ್ಲ ಅನ್ನೋದು ಚಿಕ್ಕ ನಂಬಿಕೆ ಇದ್ರೆ ನೀವು ಮಾಡೋದಕ್ಕಾಗದೇ ಇಲ್ಲ. ಆದ್ರೆ ಏನೂ ಇಲ್ಲ, 100% ನಾನು ಮಾಡ್ತೀನಿ ಅನ್ನೋ ನಂಬಿಕೆ ಇದ್ರೆ ಒಂದು ದೊಡ್ಡ ಶಿಖರವನ್ನೇ ನಾವು ಎತ್ತಿಡ್ಬೋದು. ಆ ರೀತಿಯಾದ ನಂಬಿಕೆ ಶಕ್ತಿ ನಮ್ಮಲ್ಲಿದೆ. ಅದು ನಮ್ಮ ಆಲೋಚನೆಯಿಂದ ಸಾಧ್ಯ ಆಗುತ್ತೆ ಮಾಸ್ಟರ್. ಸೊ ಅದನ್ನೆಲ್ಲ ನಾವು ನಿನ್ನೆ ನೋಡಿದ್ವಿ ಉದಾಹರಣೆಗಳನ್ನ, ಎಷ್ಟು ಉದಾಹರಣೆ ನೋಡಿದ್ವಿ. ಎಂತೆಂಥವ್ರು ಎಂತೆಂಥ ಸಾಧನೆಯನ್ನ ಮಾಡಿದ್ದಾರೆ, ಏನೆಲ್ಲ ಮಾಡೋದಕ್ಕಾಗಲ್ಲ ಅನ್ನೋದು ಇಲ್ವೇ ಇಲ್ಲ. ಅದಕ್ಕೆ ಸೊ ಈ ಅದ್ಭುತವಾದ ಆಲೋಚನಾ ಶಕ್ತಿ ಅನ್ನೋದ್ರಿಂದ ಪ್ರತಿಯೊಂದನ್ನ ನಾವು ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ಇಲ್ಲಿ ನಮ್ಮ ಪತ್ರಿಜಿಯವರ ಒಂದು ಉದಾಹರಣೆನೇ ನಾವು ತಗೊಳ್ಳೋಣ. ಒಂದು 40 ವರ್ಷಗಳ ಹಿಂದೆ ಅವ್ರು ಏನ್ ನಿರ್ಧಾರ ಮಾಡಿದ್ರು,
ನೋಡಿ ಅವರ ನಿರ್ಧಾರ ಹೇಗಿತ್ತು, ಇಡೀ ವಿಶ್ವವನ್ನೇ ನಾನು ಬದಲಾವಣೆ ಮಾಡ್ತೀನಿ, ಧ್ಯಾನಮಯವಾಗಿ, ಏನು ಇದು ಏನು ಪಿರಮಿಡ್ ಮಯವಾಗಿ, ಶಾಕಾಹಾರಮಯವಾಗಿ ಅಂತ ಮಾಡ್ತೀನಿ ಅಂತ ಅವಾಗ ಮಾಡಿದ್ರು. ನಾನು ಇಡೀ ವಿಶ್ವಕ್ಕೆ ಧ್ಯಾನವನ್ನು ಹೇಳ್ಕೊಡ್ತೀನಿ ಅಂತ ಆವಾಗ 40 ವರ್ಷಗಳ ಹಿಂದೆ ಗಟ್ಟಿಯಾಗಿ ನಿರ್ಧಾರ ಮಾಡಿದ್ರು. ಅದು ಈಗೇನಾಗ್ತಾ ಇದೆ, ಧ್ಯಾನಮಯ ಆಗ್ತಾ ಇದೆ, ಶಾಕಾಹಾರಮಯ ಆಗ್ತಾ ಇದೆ, ಸೊ ಪಿರಮಿಡ್ಮಯ ಆಗ್ತಾ ಇದೆ. ಸೊ ಅದು ನಾನು ಆಗ ಅನ್ಕೊಂಡಿದ್ದು ಮಾತ್ರ, ಅದು ನಿಧಾನವಾಗಿ ಪ್ರಕಟಗೊಳ್ತಾ ಹೋಯ್ತು. ಈಗ ಅದು ಪ್ರಕಟಗೊಂಡಿದೆ. ಅವರ ಉದಾಹರಣೆನೇ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ನಮ್ಮ ಪ್ರಪಂಚದಲ್ಲಿ ಕೋಟಿಗಟ್ಟಲೆ ಧ್ಯಾನಿಗಳಿದ್ದಾರೆ. ಅವರೆಲ್ಲ ವೈದ್ಯರಿಂದ ಮುಕ್ತರಾಗಿದ್ದಾರೆ, ಔಷಧಿಗಳಿಂದ ಮುಕ್ತರಾಗಿದ್ದಾರೆ, ಅವ್ರು ತಮ್ಮ 3ನೇ ಕಣ್ಣನ್ನು ತಕೊಂಡಿದ್ದಾರೆ. ಅಂದ್ರೆ ಎಷ್ಟು ಜನ ಎಷ್ಟೆಷ್ಟು ಬದಲಾವಣೆಗಳನ್ನ ತಂದ್ಕೊಂಡಿದ್ದಾರೆ. ಒಂದು ಆಲೋಚನೆ ಮಾತ್ರ ಅವ್ರದ್ದು, ಅದ್ಭುತವಾದ ಒಂದು ಆಲೋಚನೆ. ಏನು ಅವರು ಅದ್ಭುತವಾದ ಆಲೋಚನೆ? ನಾನು ಧ್ಯಾನಮಯ ಮಾಡಬೇಕು, ಶಾಕಾಹಾರ ತಿಳಿಸ್ಬೇಕು ಅನ್ನೋ ಒಂದು ಅದ್ಭುತವಾದಂಥ ಆಲೋಚನೆಯಿಂದ ಎಷ್ಟೋ ಜನ ಈಗ ಹೇಳಿದ್ರಲ್ವಾ, ಅವರೆಲ್ಲರೂ ತಮ್ಮನ್ನ ವೈದ್ಯರಿಂದ ದೂರ ಇಟ್ಕೊಂಡಿದ್ದಾರೆ, ಔಷಧಗಳನ್ನ ತಗೋತಾ ಇದ್ದಾರೆ. ನೋ ಡಾಕ್ಟರ್, ನೋ ಮೆಡಿಸಿನ್, ಓನ್ಲಿ ಮೆಡಿಟೇಷನ್. ನೋಡಿ, ಈ ತರ ಚಿಕ್ಕ ಚಿಕ್ಕ ಆಲೋಚನೆಗಳಿಂದ ಎಷ್ಟು ಜನ ಬದಲಾವಣೆ ಆಗಿದ್ದಾರೆ. ಸೊ ಅವರ 3ನೇ ಕಣ್ಣನ್ನು ತಗೊಂಡಿದ್ದಾರೆ, ಎಷ್ಟೋ ಜನ ತಮ್ಮ ಪಾಸ್ಟ್ ಲೈಫ್ಗಳನ್ನ ನೋಡ್ಕೊಂಡಿದ್ದಾರೆ. ಇವೆಲ್ಲ ಹೇಗ್ ಸಾಧ್ಯ ಆಯಿತು? ಸೊ ಇವೆಲ್ಲ ಒಬ್ಬ ನಮ್ಮ ಗುರುಗಳ ಒಂದು ಆಲೋಚನಾ ಶಕ್ತಿಯಿಂದ, ಅವರ ಒಂದು ಇಚ್ಛಾಶಕ್ತಿಯಿಂದ, ಅವರ ಒಂದು ಅದ್ಭುತವಾದಂತಹ ಆಲೋಚನಾ ಶಕ್ತಿ, ಅದೆಲ್ಲ ಇಚ್ಛಾಶಕ್ತಿ, ಅದ್ಭುತವಾದ ಆಲೋಚನೆಯಿಂದ ಮಾತ್ರ ಸಾಧ್ಯ ಆಯಿತು. ಈ ಕೋಟಿಗಟ್ಟಲೆ ನಾವೆಲ್ಲರೂ ಅದರಲ್ಲೂ ಕೂಡ ಒಂದು ಅಣು. ನಾವೆಲ್ಲರೂ ಹೇಗೆ ಸೃಷ್ಟಿಯಾಗಿದ್ದೀವಿ, ಅವರ ಒಂದು ಅದ್ಭುತವಾದ ಆಲೋಚನೆಯಿಂದ ನಾವು ಸೃಷ್ಟಿಯಾಗಿದ್ದೀವಿ. ಸೊ ಅದಕ್ಕೆ ಇಲ್ಲಿ ಬಾಹ್ಯವಾಗಿ ಯಾರೂ ಇಲ್ಲ, ಯಾವ ದೇವರು ಇಲ್ಲ, ಏನೂ ಇಲ್ಲ. ನಮಗೆ ಏನಿದೆ, ಆಲೋಚನಾ ಶಕ್ತಿಯ ಸಾಮರ್ಥ್ಯವೇ ನಮ್ಮ ಭಗವಂತರು. ನಮ್ಮ ಆತ್ಮ ಹೇಳ್ತೀವಲ್ವಾ, ಆತ್ಮಕ್ಕೆ ನಾವು ಏನ್ ಮಾಡ್ತಿದ್ದೀವಿ, ಒಂದು ಆಲೋಚನೆ ಅನ್ನೋದೇ ನಮ್ಮ ಸಾಮರ್ಥ್ಯ, ನಮ್ಮ ಶಕ್ತಿ ಅಂತ ಹೇಳ್ತಾರೆ ನಮ್ಗೆ. ಅದು ಭಗವಂತ ನಮಗೆ ಇರ್ತಕ್ಕಂಥ ಸಾಮರ್ಥ್ಯ. ಅದಕ್ಕೆ ಇಲ್ಲಿ ನಾವೇ ನಮ್ಮ ಆಲೋಚನೆಗಳ ಸೃಷ್ಟಿಕರ್ತರು, ನಾವೇ ನಮ್ಮ ಆಲೋಚನೆಗಳ ನಿರ್ಮಾಪಕರು, ನಾವೇ ನಮ್ಮ ಆಲೋಚನೆಗಳ ನಿರ್ದೇಶಕರು. ನೋಡಿ, ಸೃಷ್ಟಿಕರ್ತರು, ನಿರ್ದೇಶಕರು, ನಿರ್ಮಾಪಕರು. ನಿಮಗೆ ಆಲ್ರೆಡಿ ನಾನು ಹೇಳ್ದೆ, ಈಗ ತರಕಾರಿಗಳನ್ನು ತರೋರು ನಾವೇ, ಅಡ್ಗೆ ಮಾಡೋರು ನಾವೇ, ತಿನ್ನೋರು ನಾವೇ. ಸೊ ತರಕಾರಿಗಳನ್ನ ತರೋರು ನಮ್ಮ ಮನೇಲಿರೋರು ತರ್ತಾರೆ, ಬೇಯಿಸ್ತೀವಿ ನಾವು, ತಿನ್ನೋರು ನಾವೇ. ನಾವೇನ್ ತಂದಿರ್ತೀವಿ ಅದನ್ನೇ ಬೇಯಿಸ್ತೀವಿ, ಬೇಯಿಸಿರೋದನ್ನೇ ತಿಂತೀವಿ. ಹಂಗೆ ನಮ್ಮ ಆಲೋಚನೆಗಳು ಹೇಗ್ ಸೃಷ್ಟಿ ಆಗುತ್ತೆ, ನಾವೇ ಸೃಷ್ಟಿ ಮಾಡ್ಕೊಂತೀವಿ, ಸೃಷ್ಟಿ ಮಾಡ್ಕೊಂಡು ಅದನ್ನ ನಿರ್ಮಾಪಣೆ ಮಾಡ್ತೀವಿ, ನಿರ್ಮಾಪಣೆ ಮಾಡ್ಕೊಂಡು ನಿರ್ದೇಶಕರಾಗ್ತೀವಿ. ಅಂದ್ರೆ ನಾವ್ ಏನ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಂತೀವಿ, ಇಂಪ್ಲಿಮೆಂಟ್ ಮಾಡ್ಕೊಂತೀವಿ. ಸೊ ನಮ್ಮ ಆಲೋಚನಾ ಶಕ್ತಿ, ಇಚ್ಛಾಶಕ್ತಿ, ಸಾಕ್ಷಿಗಳು ಎಷ್ಟಿದೆ ಅಂದ್ರೆ, ಸೊ ಎಲ್ಲ ಇಚ್ಛಾಶಕ್ತಿ ಅದು ಒಂದು ಶೈಲಿ ಆಗಿರುತ್ತೆ. ಏನ್ ಅನುಭವಿಸ್ಬೇಕು ನಾವು, ಅದಕ್ಕೆ ಅದ್ಭುತವಾದ ಆಲೋಚನೆ ಮಾತ್ರ ಇರಬೇಕು. ನಮ್ಮ ಅನುಭವ ಬೇಕು ಅಂದ್ರೆ ಅದ್ಭುತವಾದ ಆಲೋಚನಾ ಶಕ್ತಿ ಇರಬೇಕು ಅಂತ ಹೇಳ್ತಾರೆ. ಬೇರೆ ಯಾರೋ ನಮ್ಮ ಆಲೋಚನೆಯನ್ನ ನಿರ್ದೇಶಿಸುವುದಿಲ್ಲ, ನಿರ್ಮಾಪನ ಮಾಡೋದಿಲ್ಲ, ಕೇಳಿಸ್ಕೊಳ್ಳೋದಿಲ್ಲ ನಮ್ಮ ಆಲೋಚನೆಗಳನ್ನ, ನಾವೇ ಮಾಡ್ಬೇಕು ಅದನ್ನ. ಸೊ ಯಾರೋ ನಮ್ಮ ಆಲೋಚನೆಗಳನ್ನ ನಿರ್ದೇಶನ, ನೀನ್ ಮಾಡ್ಬೇಕು, ಇದನ್ನ ಹಿಂಗ್ ಮಾಡ್ಬೇಕು ಅಂತ ನಮಗೆ ಗೈಡ್ ಕೊಡಲ್ಲ ಯಾರು, ರೆಡಿ ಮಾಡಿ ಕೊಡಲ್ಲ ನಿಮ್ಮ ಆಲೋಚನೆಯನ್ನ. ಅಥವಾ ನಿಮ್ಮ ಆಲೋಚನೆ ಹಿಂಗಿತ್ತು ಅಂತ ನೀವು ಹೇಳಿದ್ರೆ ಯಾರು ಕೇಳಿಸ್ಕೊಳ್ಳಲ್ಲ. ನೀವೇ ನಿರ್ಮಿಸ್ಬೇಕು, ನೀವೇ ಅದನ್ನ ಅಂದ್ರೆ ನಿಮ್ಮಲ್ಲಿ ಒಳಗಡೆಯಿಂದನೇ ಅದು ಬರೋದು, ಬೇರೆ ಯಾರೋ ಹೇಳಿದರೆ ಮಾಡೋಣ ಅನ್ನೋದು ಬರೋದು ತಪ್ಪೋದು. ಅದಕ್ಕೆ ನಮ್ಮ ಆಲೋಚನೆಗಳನ್ನ ನಾವೇ ನಿರ್ದೇಶಿಸ್ಕೊಂಡು, ನಾವೇ ಸೃಷ್ಟಿ ಮಾಡ್ಕೊಂಡು ನಿರ್ಮಾಪಣೆ ಮಾಡ್ಕೋಬೇಕು. ಆಗ ಏನಾಗುತ್ತೆ, ಸೌಲಭ್ಯಗಳನ್ನ ನಾವು ಅನುಭವಿಸ್ತೀವಿ. ನಾವೇ ಮಾಡ್ಕೊಂಡಿದ್ದಾಗ ಏನಾಗುತ್ತೆ, ಸ್ವ ಅನುಭವ ಅನ್ನೋದು ಬರುತ್ತೆ. ನಮ್ಮ ಆಲೋಚನೆಗಳನ್ನ ನಾವು ಸೃಷ್ಟಿ ಮಾಡ್ಕೊಂಡು ನಾವು ರಿಯಾಲಿಟಿಗೆ ತಂದಾಗ ಸ್ವ ಅನುಭವ ಅನ್ನೋದು ಬರುತ್ತೆ. ಸೊ ಅದಕ್ಕೆ ಇಲ್ಲಿ ನೋಡಿ, ಯಾವ ಯೇಸು ಕ್ರಿಸ್ತ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಮಗಾಗಿ ಅವ್ರು ಚಿಂತಿಸ್ತಿಲ್ಲ. ಅವ್ರು ಯಾವ್ದಕ್ಕಾಗಿ ಚಿಂತಿಸ್ತಿದ್ದಾರೆ? ಇಲ್ಲಿ ಯಾರು ಯಾರಿಗಾಗಿ ಚಿಂತಿಸೋದಿಲ್ಲ, ಅವ್ರಿಗಾಗೆ ಚಿಂತಿಸ್ಕೋಬೇಕು. ಒಬ್ರಿಗಾಗಿ ಚಿಂತನೆ ಅಥವಾ ಯೋಚನೆ ಮಾಡೋದಿಲ್ಲ. ಅವ್ರಿಗಾಗೆ
ಸೊ ಅದಕ್ಕೆ ಪ್ರತಿಯೊಬ್ರು ಏನ್ ಮಾಡ್ಬೇಕು, ಅದ್ಭುತವಾದ ಆಲೋಚನೆಯನ್ನ ತಮ್ಮನ್ನ ತಾವೇ ನೋಡ್ಕೊಳ್ಬೇಕು, ಚಿಂತಿಸಿಕೊಳ್ಬೇಕು. ಸೊ ಅದಕ್ಕೆ ಯಾವಾಗ್ಲೂ ಒಬ್ಬರಿಂದ ಒಬ್ರಿಗೆ ಇಲ್ಲಿ ಸಾಧ್ಯನೇ ಇಲ್ಲ, ಒಬ್ಬರಿಂದ ಒಬ್ರಿಗೆ ಪರಿಹಾರ ಸಿಗುತ್ತೆ ಅನ್ನೋದು ಕೂಡ ಸಾಧ್ಯ ಇಲ್ಲ. ತಮ್ಮನ್ನ ತಾವೇ ಚಿಂತಿಸ್ಕೊಂಡು ನಮಗೆ ಏನ್ ಬೇಕು ಅಂತ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ಬೇಕು, ನೋಡ್ಕೊಳ್ಬೇಕು. ನಮ್ಮ ಒಳಗಡೆ ಇರುತ್ತೆ, ಬೇರೆಯವ್ರ ಹತ್ರ ಹೇಳಿದಾಗ ಗೈಡ್ ಕೊಡ್ತಾರೆ ಅಷ್ಟೇನೆ, ಬಟ್ ಅದೇ ಪರಿಹಾರ ಅಲ್ಲ. ಪರಿಹಾರ ಅನ್ನೋದು ನಮ್ಮ ಒಳಗಡೆ ಇದೆ. ಏನ್ ಮಾಡ್ಬೇಕು ಅದನ್ನ ನಾವೇ ಸೃಷ್ಟಿ ಮಾಡ್ಕೋಬೇಕಾಗಿರೋದು. ಸೊ ನಮ್ಮನ್ನ ಯಾರೋ ಕಾಪಾಡ್ತಾರೆ, ಇಲ್ವೇ ಇಲ್ಲ. ಸಂರಕ್ಷಿಸ್ತಾರೆ, ಇಲ್ವೇ ಇಲ್ಲ. ಅದಕ್ಕೆ ನಾವೆಲ್ಲರೂ ಏನ್ ಮಾಡ್ಬೇಕು, ಈ ಕಾಪಾಡೋದು ಮಾಡ್ಕೊಳ್ಳೋದು ಯಾವ್ದ್ರಿಂದ ಅಂದ್ರೆ ಈ ಘೋರವಾದ ಆಲೋಚನೆಗಳಿಂದ ನಾವು ದೂರ ಇರಬೇಕು. ಆಗ ಮಾತ್ರ ನಮ್ಮನ್ನ ನಾವು ಈ ನೆಗೆಟಿವ್, ಈ ಘೋರ ಆಲೋಚನೆಗಳಿಂದ ನಾವು ದೂರ ಇದ್ದಾಗ ನಮ್ಮನ್ನ ನಾವು ಸಂರಕ್ಷಿಸ್ಕೊಂತೀವಿ, ಕಾಪಾಡ್ಕೊಂತೀವಿ. ಸೊ ನಾವು ಇನ್ಮೇಲೆ ಮೇಲೆ ಏರ್ತಾ ಹೋಗ್ಬೇಕು. ಮೇಲೆ ಏರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಮ್ಮ ಆಲೋಚನೆಗಳು ಕೂಡ ಏನ್ ಮಾಡ್ಬೇಕು, ಅದ್ಭುತವಾಗಿರ್ಬೇಕು. ಸೊ ಮೈ ಡಿಯರ್ ಫ್ರೆಂಡ್ಸ್, ಏನು ಇಲ್ಲಿ ಕೊನೆಯದಾಗಿ ಅಂದ್ರೆ ವಿಶ್ವದ ಸೃಷ್ಟಿಕರ್ತರು ನಾವೆಲ್ಲ ಆಲ್ರೆಡಿ ನೋಡಿದ್ವಿ ಸೃಷ್ಟಿ ಹೇಗೆ ಪ್ರಾರಂಭ ಆಯ್ತು ಅಂತ. ನಮಗೆಲ್ಲ ಗೊತ್ತಿದೆ ಸೃಷ್ಟಿಯ ರಹಸ್ಯ, ನಮ್ಮ ಕೋರಿಕೆಗಳು. ಅದಕ್ಕೆ ನಮ್ಮ ಆಲೋಚನೆಗಳು, ನಮ್ಮ ಕೋರಿಕೆಗಳು ಹೇಗಿರ್ಬೇಕು, ಅದ್ಭುತವಾಗಿರ್ಬೇಕು. ಅದನ್ನ ನಾವಿಲ್ಲಿ ತಿಳ್ಕೊಂತ ಇದ್ವಿ. ನಮ್ಮ ಸ್ವಂತ ಆಲೋಚನೆಯಿಂದ ನಮ್ಮ ಜೀವನವನ್ನ ನಾವು ಸೃಷ್ಟಿಸ್ಕೊಳ್ತೀವಿ. ಸೊ ಅದು ನೆನಪಿರ್ಬೇಕು, ನಮ್ಮ ಜೀವನ ಹೀಗಿದೆ ಅಂದ್ರೆ ನಮ್ಮ ಆಲೋಚನೆಯಿಂದನೇ ಆಗಿರುತ್ತೆ ಮಾಸ್ಟರ್ಸ್. ಸೊ ಅದಕ್ಕಾಗಿ ಪ್ರತಿಯೊಬ್ರು ಏನ್ ಮಾಡ್ಬೇಕು ಅಂದ್ರೆ ಇನ್ಮೇಲೆ ನಾವ್ ಯಾವಾಗ, ಸೊ ನಮ್ಗೆಲ್ಲ ಪಿರಮಿಡ್ ಮಾಸ್ಟರ್ಗಳು ಅದ್ಭುತವಾದ ಆಲೋಚನಾ ಶಕ್ತಿಯಲ್ಲೇ ಇರ್ತಾರೆ, ನಮ್ಗೆಲ್ಲ ಗೊತ್ತಿದೆ. ಬಟ್ ಸಮ್ಟೈಮ್ಸ್ ಸಿಚುವೇಶನ್ಗೆ ತಕ್ಕಂಗೆ ಈ ನೆಗೆಟಿವ್ ಆಲೋಚನೆಗೆ ಅಥವಾ ಪಾಸಿಟಿವ್ ಆಲೋಚನೆಗೆ ಹೋಗ್ತಾ ಇರ್ತೀವಿ. ಬಟ್ ಯಾವುದೇ ಸಿಚುವೇಶನ್ ಬಂದ್ರೂ ಕೂಡ ನಾವು ಹಿಂದೆ ಹೆಜ್ಜೆಯನ್ನು ಇಡಬಾರ್ದು. ನಾವ್ ಯಾವಾಗ್ಲೂ ಹೆಜ್ಜೆ ಎಲ್ಲಿರ್ತೀವಿ, ಈ ಮಿರಾಕ್ಯುಲಸ್ ಥಿಂಕಿಂಗ್ ಅಲ್ಲೇ ಇರ್ಬೇಕು. ಆಗುತ್ತೆ, ನಾನು ಮಾಡೇ ಮಾಡ್ತೀನಿ ಅಷ್ಟೇ, ಅದ್ರ ಬಿಟ್ಟು ಬೇರೆ ಏನು ನೆಕ್ಸ್ಟ್ ಮಾತಾಡಬಾರ್ದು. ಸೊ ಇಷ್ಟು ಈ ಮಿರಾಕ್ಯುಲಸ್ ಥಿಂಕಿಂಗ್, ಪಾಸಿಟಿವ್, ನೆಗೆಟಿವ್ ಮತ್ತು ಡಿಸಾಸ್ಟರ್, ಈ 4 ಆಲೋಚನೆಗಳು ನಾವು ಹೇಗೆ ಇದಕ್ಕೆ ಈ 4 ಆಲೋಚನೆಗಳು ಅಥವಾ ಆಲೋಚನಾ ಶಕ್ತಿಯನ್ನ ಹೇಗೆ ಅಂದ್ರೆ ತರಕಾರಿಯ ರೂಪದಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ ಮಿಸ್ಟರ್ಸ್. ನಾವು ಯಾವ ತರಕಾರಿ ಹೇಗೆ ಚೂಸ್ ಮಾಡ್ತೀವಿ, ನಮ್ಮ ಆಲೋಚನೆ, ಯಾಕಂದ್ರೆ ನಮ್ಮ ಆಲೋಚನೆಗಳು ಬರ್ತಾ ಇರುತ್ತೆ, ಬಟ್ ನಾವು ಅದ್ರಲ್ಲಿ ಯಾವ್ದನ್ನ ಚೂಸ್ ಮಾಡ್ಬೇಕು, ಒಳ್ಳೆಯ ತರಕಾರಿ, ಫ್ರೆಶ್ ಆಗಿರೋದು. ನೀವು ಕೆಟ್ಟದ್ದು ತಗೊಂಡ್ರೆ ಕೆಟ್ಟ ಅಡ್ಗೆ ಮಾಡ್ತೀರಿ, ತಿಂದ್ರೆ ಮತ್ತೆ ದೇಹ ಹಾಳಾಗುತ್ತೆ. ಹಂಗೆ ನಿಮ್ಮ ಆಲೋಚನೆ ಕೆಟ್ಟದನ್ನ ಮಾಡಿದ್ರೆ ನಿಮ್ಮ ದೇಹ ನೋವನ್ನ ಉಂಟು ಮಾಡುತ್ತೆ, ಸೋಲುಗಳನ್ನ ಕಂಡುಕೊಳ್ಳುತ್ತೆ. ಸೊ ಘೋರವಾದ್ರದ್ರಿಂದ ನೋವನ್ನ ಕಂಡುಕೊಳ್ಳುತ್ತೆ, ನೆಗೆಟಿವ್ ಇಂದ ಸೋಲನ್ನ ಕಂಡುಕೊಳ್ತೀರ. ಪಾಸಿಟಿವ್ ಏರ್ಬೇಕು, ಇನ್ನು ಮೇಲೆ ಉತ್ತುಂಗತಕ್ಕೆ ಬರಬೇಕು ಅಂದ್ರೆ ನಾವು ಅದ್ಭುತವಾದ ಆಲೋಚನೆಗಳನ್ನ ಮಾಡಬೇಕು. ಅದಕ್ಕೆ ನಾವು ಯಾವಾಗ್ಲೂ ಇನ್ಮೇಲಿಂದ ಆಚರಣೆಗೆ ತಗೋಬೇಕಾಗಿರೋದು ಘೋರವಾದ ಆಲೋಚನೆಗಳನ್ನ ನಾವು ಆಲೋಚನೆ ಮಾಡಬೇಕು, ಆ ವಿಷಯವನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಈ ಒಂದು ಅದ್ಭುತವಾದ ಆಲೋಚನಾ ಶಕ್ತಿಯನ್ನ ನಾವು 8 ದಿನಗಳಿಂದ ತಿಳ್ಕೊಂತ ಬರ್ತಿದ್ದೀನಿ. ಈಗ ಎಲ್ರಿಗೂ ತಮಗೆ ಮನಮುಟ್ಟುವಂತೆ ತಿಳಿಸಿದ್ದಾರೆ ಎಲ್ಲಾ ಮಾಸ್ಟರ್ಗಳು ಅಂತ ತಿಳ್ಕೊತೀನಿ. ಇನ್ನು ಮೇಲೆ ನಮ್ಮ ಆಲೋಚನಾ ಶಕ್ತಿಯನ್ನ ನಾವು ಧ್ಯಾನ ಮಾಡ್ತಿದೀವಿ ಅಂದ್ರೆ ಬದಲಾವಣೆಯಲ್ಲಿ ಮಾಡ್ಕೊಳ್ಳೋಕೋಸ್ಕರ ಈ ವಿಷಯನ ಇಷ್ಟು ಆಳವಾಗಿ ಎಲ್ಲರೂ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್.